ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದೆ. ಇವತ್ತು ಬಿಜೆಪಿಯ ಅಭ್ಯರ್ಥಿ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆಯಷ್ಟೇ ರಾಜು ಅಲಗೂರ್ ಬೃಹತ್ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವತ್ತು ವಿಜಯಪುರ ಜಿಲ್ಲಾಧಿಕಾರಿ ಟಿ ಬಹುಬಾಲನ್ ಅವರಿಗೆ ರಮೇಶ್ ಜಿಗಜಿಣಗಿ ತಮ್ಮ ಸೂಚಕರಾದಂತಹ ಮಾಜಿ ಸಚಿವ ಸಿ.ಟಿ. ರವಿ, ಶಾಸಕ ಯತ್ನಾಳ್, ಜೆಡಿಎಸ್ ಶಾಸಕ ರಾಜುಗೌಡ ಪಾಟೀಲ್ ಸೇರಿದಂತೆ ಹಲವರ ಜೊತೆಗೆ ತೆರಳಿ ಪ್ರತ್ಯೇಕವಾಗಿ 2 ಪ್ರತಿ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಬಳಿಕ ವಿಜಯಪುರ ನಗರದ ಶಿವಾಜಿ ಸರ್ಕಲ್ನಿಂದ ಗಾಂಧಿ ಚೌಕ್ ಮಾರ್ಗವಾಗಿ ದರ್ಬಾರ್ ಹೈಸ್ಕೂಲ್ ಮೈದಾನದವರೆಗೂ ಕೂಡ ಬೃಹತ್ ಮೆರವಣಿಗೆಯನ್ನು ಕೂಡ ನಡೆಸಲಾಗಿದೆ. ಇನ್ನು ಮೆರವಣಿಗೆಯಲ್ಲಿ ಬಿಸಿಲಿನ ಮಧ್ಯೆಯೂ ಕೂಡ ಬಿಜೆಪಿ ಕಾರ್ಯಕರ್ತರು ಉತ್ಸಾಹದಿಂದ ಡ್ಯಾನ್ಸ್ ಮಾಡಿದ್ದಾರೆ. ಅತ್ತ ಕಡೆ ಬಿಜೆಪಿ ಬೃಹತ್ ಮೆರವಣಿಗೆ ಸಾಗ್ತಾ ಇದ್ರೆ, ಇತ್ತ ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದ ಬಳಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಆಗಿ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಟ್ರಾಫಿಕ್ ಜಾಮ್ನಲ್ಲಿ 2 ಆಂಬ್ಯುಲೆನ್ಸ್ ಸಿಲುಕಿ ರೋಗಿಗಳು ಪರದಾಡುವಂತಾಗಿತ್ತು. ಈ ಕಾಂಗ್ರೆಸ್ಸಿಗೆ ಪ್ರಧಾನಮಂತ್ರಿ ಯಾರು ಅಂತ ಕೇಳ್ರಿ, ಯಾರು ಅಂತ ಗೊತ್ತೇ ಇಲ್ಲ. ಗಂಡೇ ಗೊತ್ತು ಮಾಡದೆ ಹೆಣ್ಣು ಕೊಡ್ರಿ ಅಂತ ಬರ್ತಾರೆ. ಯಾರಪ್ಪ ನಿಮ್ ಗಂಡು ಅಂದ್ರೆ ಯಾರಿಗಾದ್ರೂ ರಾತ್ರಿ ಕೊಡ್ರಿ ಅಂದ್ರೆ ಹಾಗೆ ಕೊಡಕ್ ಬರ್ತಾರೆ. ನಿಮ್ ಗಂಡು ಯಾರಪ್ಪ? ಅವ್ರಿಗೇನ್ ಚಿಂತೆ ಅಂದ್ರೆ ರಾಹುಲ್ ಗಾಂಧಿ ಗಂಡು ಅಂದ್ರೆ ಬರೋ ಹೆಣ್ಣು ಓಡೋಗ್ಬಿಟ್ರೆ ನೀವು ಬೇಕಾದ್ರೆ ನಮ್ಮನ್ನು ಬಾವಿಯಾಗಿ ಹಾಕ್ರಿ, ನಮಗೆ ನೇಣಿ ಓಡ್ರಿ, ಆದ್ರೆ ಈ ಮನುಷ್ಯ ಮಾತ್ರ ಬ್ಯಾಡ್ರಿ ಅಂತ ಓಡೋಗ್ಬಿಡ್ತಾರಲ್ಲ. ಅದಕ್ಕೆ ಅವ್ರ ಗಂಡು ಯಾರು ಅಂತ ತಯಾರು ಮಾಡಂಗಿಲ್ಲ. ನಾವು ತಯಾರು ಮಾಡಿದ್ದೇವೆ ಗಂಡು. ನಮ್ಮ ಗಂಡು ಜಗಮೆಚ್ಚಿದ ಗಂಡು. ನಮ್ಮ ಗಂಡು 23,000 ಭಾರತೀಯರನ್ನ, ಎಲ್ಲಾ ವರ್ಗದ ಜನರನ್ನ, ಎಲ್ಲಾ ಸಮಾಜದ ಜನರುಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ರಾಜಕಾರಣಗಳಲ್ಲಿ ನಾನು ಒಬ್ಬ ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಏನು ಹೆಚ್ಚಿಗೆ ಹೇಳೋದಿಲ್ಲ. ನಿಮ್ ಕೈ ಮುಗಿತೀನಿ. ನನಗೂ ಒಂದು ಜೀವನದಲ್ಲಿ ಒಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.